ಪ್ರಧಾನಿ ಮೋದಿ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಈಗ ಬಿಕೆ ಮತ್ತೆ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ರಾಜಕಾರಣದಲ್ಲೇ ಮತ್ತೆ ಸದ್ದು ಮಾಡಿದಂತಹ ನೀಟ್ ಮಾಫಿಯಾ ಪ್ರಧಾನಿ ನರೇಂದ್ರ ಮೋದಿ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಈಗ ಬಿಕೆ ಮತ್ತೆ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ರಾಜಕಾರಣದಲ್ಲಿ ಈಗ ಮತ್ತೆ ಸದ್ದು ಮಾಡಿದಂತಹ ನೀಟ್ ಮಾಫಿಯಾ ಕಾಂಗ್ರೆಸ್ ಮತ್ತು ದೋಸ್ತಿಗಳ ನಡುವೆ ಕೌಂಟರ್ ಕೋಲಾಹಲ ನಡೀತಾ ಇದೆ. 3 ಬಾರಿ ನೀಟ್ ಪತ್ರಿಕೆ ಸೋರಿಕೆ, 12 ಸ್ಟೂಡೆಂಟ್ಸ್ ಆತ್ಮಹತ್ಯೆ. ಪ್ರಧಾನ ಆಗ್ಲಿ ಈ ಬಗ್ಗೆ ಮಾತನಾಡುವುದಿಲ್ಲ. ಪ್ರಧಾನಿ ಮೋದಿ ವಿರುದ್ಧವಾಗಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಈಗ ಗರಂ ಆಗಿದ್ದಾರೆ. ನೀಟ್ ಅಕ್ರಮದ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾತನಾಡಲ್ಲ. ಯಾಕಂದ್ರೆ ಪ್ರಧಾನಿ ಮೋದಿ ಅವರಿಗೆ ಸರ್ಟಿಫಿಕೇಟ್ ಭಯ ಇದೆ. ಒಂದೇ ಒಂದು ಪರೀಕ್ಷೆಯನ್ನ ಬರೆಯದೆ ಸರ್ಟಿಫಿಕೇಟ್ ತಗೊಂಡ್ರು. ಪ್ರಧಾನಿ ಮೋದಿ ಎಲ್ಲಾ ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡವರು. ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ಪರೀಕ್ಷಾ ಪೇ ಚರ್ಚೆ ಅಂತಾರೆ. ಎಂತ ವಿಪರ್ಯಾಸ ನೋಡಿ ಸ್ವಾಮಿ ಅಂತ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಈಗ ಕಿಡಿಕಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ. ಪ್ರಧಾನಿ ಮೋದಿ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಈಗ ಬಿಕೆ ಮತ್ತೆ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ರಾಜಕಾರಣದಲ್ಲಿ ಮತ್ತೆ ಸದ್ದು ಮಾಡಿದಂತಹ ನೀಟ್ ಮಾಫಿಯಾ ಕಾಂಗ್ರೆಸ್ ಮತ್ತು ದೋಸ್ತಿಗಳ ನಡುವೆ ಕೌಂಟರ್ ಕೋಲಾಹಲ ನಡೀತಾ ಇದೆ. 3 ಬಾರಿ ನೀಟ್ ಪ್ರಶ್ನಾ ಪತ್ರಿಕೆ ಸೋರಿಕೆ ಆಗಿದೆ. 12 ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರಧಾನ ಆಗ್ಲಿ ಈ ಬಗ್ಗೆ ಯಾರೂ ಕೂಡ ಮಾತನಾಡುವುದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಗರಂ ಆಗಿದ್ದಾರೆ. ಇನ್ನು ನೀಟ್ ಅಕ್ರಮದ ಬಗ್ಗೆ ಪ್ರಧಾನಿ ಅವರು ಮಾತನಾಡಲ್ಲ. ಯಾಕಂದ್ರೆ ಪ್ರಧಾನಿ ಮೋದಿ ಅವರಿಗೆ ಸರ್ಟಿಫಿಕೇಟ್ ಭಯ ಇದೆ. ಒಂದೇ ಒಂದು ಪರೀಕ್ಷೆಯನ್ನ ಬರೆಯದೆ ಸರ್ಟಿಫಿಕೇಟ್ ತಗೊಂಡವರು. ಪ್ರಧಾನಿ ಮೋದಿ ಎಲ್ಲಾ ಫೇಕ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡವರು. ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ಪರೀಕ್ಷಾ ಪೇ ಚರ್ಚೆ ಅಂತಾರೆ. ಎಂಥ ವಿಪರ್ಯಾಸ ನೋಡಿ ಸ್ವಾಮಿ ಅಂತ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಈಗ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕಾರಣದಲ್ಲಿ ಮತ್ತೆ ಈಗ ನೀಟ್ ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಕೇಳಿ ಬರ್ತಾ ಇವೆ. ಕಾಂಗ್ರೆಸ್ ಮತ್ತು ದೋಸ್ತಿಗಳ ನಡುವೆ ಕೌಂಟರ್ ಕೋಲಾಹಲಗಳು ನಡೀತಾ ಇದೆ. 3 ಬಾರಿ ನೀಟ್ ಪತ್ರಿಕೆ ಸೋರಿಕೆ ಆಗಿದೆ. 12 ಜನ ಸ್ಟೂಡೆಂಟ್ಸ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಪ್ರಧಾನ ಆಗ್ಲಿ ಈ ಬಗ್ಗೆ ಮಾತನಾಡಲ್ಲ ಅಂತ ಪ್ರಧಾನಿ ಮೋದಿ ವಿರುದ್ಧವಾಗಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಗರಂ ಆಗಿದ್ದಾರೆ. ಯಾಕಂದ್ರೆ ಮೋದಿ ಅವರು ಈ ಬಗ್ಗೆ ಮಾತನಾಡಲ್ಲ. ನೀಟ್ ಅಕ್ರಮದ ಬಗ್ಗೆ ಮೋದಿ ಅವರು ಮಾತನಾಡಲ್ಲ. ಯಾಕಂದ್ರೆ ಮೋದಿ ಅವರಿಗೆ ಸರ್ಟಿಫಿಕೇಟ್ ಭಯ ಇದೆ. ಒಂದೇ ಒಂದು ಪರೀಕ್ಷೆಯನ್ನ ಬರೆಯದೆ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದಾರೆ. ಪ್ರಧಾನಿ ಮೋದಿ ಎಲ್ಲಾ ಫೇಕ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡವರು. ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ಪರೀಕ್ಷಾ ಪೇ ಚರ್ಚೆ ಅಂತಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಹರಿಪ್ರಸಾದ್ ಕಿಡಿಕಾರಿದ್ದಾರೆ.